ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಲಕ್ಷ್ಮೀ ದೇವಿಗೆ ಜಯವಾಗಲಿ, ಶನಿದೇವನಿಗೆ ಜಯವಾಗಲಿ. ನನ್ನ ಪ್ರೀತಿಯ ತುಲಾರಾಶಿಯವರೇ, ನೀವು ಇಡೀ ಪ್ರಪಂಚವನ್ನು ಆಳಲಿದ್ದೀರಿ ಮತ್ತು ಈ ಒಂದು ವಸ್ತುವನ್ನು ಯಾವಾಗಲೂ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇಂದಿನ ಈ ವಿಶೇಷ ಸಂದೇಶವು ತುಲಾರಾಶಿಯ ಜಾತಕದವರಿಗೆ ಅತ್ಯಂತ ಪ್ರಮುಖವಾಗಿದೆ. ಒಂದು ವೇಳೆ ನಿಮ್ಮ ರಾಶಿ ತುಲಾರಾಶಿಯಾಗಿದ್ದರೆ ಈ ಸಮಯವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದೆ. ಜುಲೈ 21, 2026ರಿಂದ ಗ್ರಹಗಳ ಸ್ಥಿತಿಯು ಹೇಗೆ ನಿರ್ಮಾಣವಾಗಲಿದೆ ಎಂದರೆ ಅದು ನಿಮ್ಮ ಜೀವನದ ಮುಚ್ಚಿದ ಹಲವು ಬಾಗಿಲುಗಳನ್ನು ತೆರೆಯಬಲ್ಲದು. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗಿದೆ, ಗೌರವ ಹೆಚ್ಚಾಗಲಿದೆ ಮತ್ತು ಜೀವನದಲ್ಲಿ ಹೊಸ ಸಂತೋಷಗಳ ಆಗಮನವಾಗಲಿದೆ. ಆದರೆ ಇಡೀ ಬದಲಾವಣೆಯ ನಡುವೆ ಒಂದು ವಸ್ತುವಿದೆ, ಅದನ್ನು ನೀವು ಯಾವಾಗಲೂ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇದೇ ವಸ್ತುವು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾಧ್ಯಮ ಆಗಬಲ್ಲದು. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಮಧ್ಯದಲ್ಲಿ ತಿಳಿಸಲಾದ ಒಂದು ವಿಶೇಷ ವಿಷಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ತುಲಾ ರಾಶಿಯ ಅಧಿಪತಿ ಶನಿದೇವ ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯ ಜನರು ಬುದ್ಧಿವಂತಿಕೆ, ದೂರದರ್ಶಿತ್ವ, ಪರಿಶ್ರಮ ಮತ್ತು ನವೀನ ಚಿಂತನೆಯ ಸಂಕೇತವಾಗಿದೆ. ತುಲಾ ರಾಶಿಯ ಜನರು ಹೆಚ್ಚಾಗಿ ಇತರರಿಗಿಂತ ವಿಭಿನ್ನವಾಗಿ ಆಲೋಚನೆಯನ್ನು ಹೊಂದಿರುತ್ತಾರೆ. ಈ ಜನರು ಸಮಾಜದಲ್ಲಿ ಏನಾದರೂ ಹೊಸದನ್ನು ಮಾಡಲು ಬಯಸುತ್ತಾರೆ. ಹಲವು ಬಾರಿ ಇವರ ಆಲೋಚನೆಗಳನ್ನು ಜನರು ತಡವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಸಮಯ ಬಂದಾಗ ಇದೇ ಜನರು ಯಶಸ್ಸಿನ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸುತ್ತಾರೆ. ಜುಲೈ 21ರ ನಂತರ ನಿಮ್ಮ ಜೀವನದಲ್ಲಿ ಇಂತಹದೇ ಸಮಯ ಬರಲಿದೆ. ಗ್ರಹಗಳ ವಿಶೇಷ ಸ್ಥಿತಿ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಜುಲೈ 21, 2026ರಲ್ಲಿ ಹಲವು ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ. ಶನಿದೇವನ ವಿಶೇಷ ಪ್ರಭಾವ, ಗುರು ಗ್ರಹದ ಶುಭ ದೃಷ್ಟಿ, ಸೂರ್ಯ ಮತ್ತು ಬುಧ ಗ್ರಹಗಳ ಸಹಕಾರ ಹಾಗೂ ಶುಕ್ರ ಗ್ರಹದ ಸಕಾರಾತ್ಮಕ ಪ್ರಭಾವ. ಈ ಗ್ರಹಗಳ ಸಂಯುಕ್ತ ಪ್ರಭಾವವು ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಫಲಿತಾಂಶಗಳನ್ನು ನೀಡಲಿದೆ ಎಂದು ನಂಬಲಾಗಿದೆ. ಯಾವ ಕೆಲಸದಲ್ಲಿ ವರ್ಷಗಳಿಂದ ಅಡೆತಡೆಗಳು ಬರುತ್ತಿದ್ದವೋ ಅಲ್ಲಿ ಹಠಾತ್ ಆಗಿ ಯಶಸ್ಸು ಸಿಗುವ ಮುನ್ಸೂಚನೆಗಳು ಕಾಣಿಸುತ್ತಿವೆ. ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ಒಂದು ವೇಳೆ ನೀವು ಉದ್ಯೋಗ ಮಾಡುತ್ತಿದ್ದರೆ ಮುಂಬರುವ ಸಮಯವು ನಿಮಗೆ ಅತ್ಯಂತ ಶುಭದಾಯಕವಾಗಿರಲಿದೆ. ಯಾರು ದೀರ್ಘಕಾಲದಿಂದ ಬಡ್ತಿಗಾಗಿ ಕಾಯುತ್ತಿದ್ದರೋ ಅವರಿಗೆ ಶುಭ ಸುದ್ದಿ ಸಿಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ. ನಿಮ್ಮ ಪರಿಶ್ರಮದ ಫಲ ಸಿಗಲು ಪ್ರಾರಂಭವಾಗುತ್ತದೆ. ಕೆಲವು ಜನರಿಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗಬಹುದು. ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲೂ ಯಶಸ್ಸು ಸಿಗುವ ಮುನ್ಸೂಚನೆಗಳಿವೆ. ಯಾರು ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿದ್ದಾರೋ ಅವರಿಗೂ ಸಹ ಈ ಸಮಯವು ಅನುಕೂಲಕರವಾಗಿ ಕಾಣಿಸುತ್ತಿದೆ. ವ್ಯಾಪಾರದಲ್ಲಿ ಅದ್ಭುತ ಲಾಭವಾಗಲಿದೆ. ಒಂದು ವೇಳೆ ನೀವು ವ್ಯವಹಾರ ಮಾಡುತ್ತಿದ್ದರೆ ಜುಲೈ 2026 ನಿಮಗೆ ಸುವರ್ಣ ಅವಕಾಶವನ್ನು ತರಬಲ್ಲದು. ಹೊಸ ಗ್ರಾಹಕರು ಸಿಗಲಿದ್ದಾರೆ. ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗಲಿದೆ. ವ್ಯಾಪಾರ ವಿಸ್ತರಣೆಯಾಗಲಿದೆ. ಪಾಲುದಾರಿಕೆಯಲ್ಲಿ ಲಾಭ ಸಿಗಲಿದೆ. ಹೊಸ ಯೋಜನೆಗಳು ಯಶಸ್ವಿಯಾಗಲಿವೆ. ಯಾವ ವ್ಯಾಪಾರದಲ್ಲಿ ಸತತವಾಗಿ ನಷ್ಟವಾಗುತ್ತಿತ್ತೋ ಅಲ್ಲೂ ಸಹ ಸುಧಾರಣೆಗಳು ಕಂಡುಬರಲಿವೆ. ಹಣ ಗಳಿಕೆ ಯೋಗಗಳು ತುಲಾರಾಶಿಯ ಜನರಿಗೆ ಧನಲಾಭದ ಹಲವು ಹೊಸ ಮಾರ್ಗಗಳನ್ನು ತೆರೆಯಬಹುದು. ಹಠಾತ್ ಧನಲಾಭದ ಯೋಗಗಳು ನಿರ್ಮಾಣವಾಗುತ್ತಿವೆ. ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ದೊರೆಯಬಹುದು. ಭೂಮಿ, ಮನೆ ಮತ್ತು ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಸಿಗಬಹುದು. ಯಾರು ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲುತ್ತಿದ್ದಾರೋ ಅವರ ಸ್ಥಿತಿಯು ನಿಧಾನವಾಗಿ ಬಲಿಷ್ಠಗೊಳ್ಳಲು ಪ್ರಾರಂಭವಾಗುತ್ತದೆ. ಕಾರು ಮತ್ತು ಬಂಗಲೆಯ ಕನಸು ನನಸಾಗಲಿದೆ. ಸ್ನೇಹಿತರೆ, ಮುಖಪುಟದಲ್ಲಿ ಯಾವ ವಿಷಯವನ್ನು ಹೇಳಲಾಗಿದೆಯೋ ಅಂದರೆ ಗಾಡಿ, ಬಂಗಲೆ, ಹಣ ಮತ್ತು ಪ್ರೀತಿ ಎಲ್ಲವೂ ನಿಮ್ಮತ್ತ ಸೆಳೆಯಲ್ಪಡುತ್ತದೆ. ಅದರ ಅರ್ಥ ಇದಲ್ಲ, ಅಂದರೆ ಯಾವುದೇ ಪ್ರಯತ್ನವಿಲ್ಲದೆ ಎಲ್ಲವೂ ಸಿಗುತ್ತದೆ ಎಂದಲ್ಲ. ಆದರೆ ಗ್ರಹಗಳ ಸಹಕಾರವು ಎಷ್ಟು ಚೆನ್ನಾಗಿರಲಿದೆ ಎಂದರೆ ಪರಿಶ್ರಮದ ಫಲಿತಾಂಶವು ಹಲವು ಪಟ್ಟು ಹೆಚ್ಚಾಗಬಹುದು. ಯಾರು ಮನೆ ಖರೀದಿಸಲು ಯೋಜನೆ ರೂಪಿಸುತ್ತಿದ್ದಾರೋ ಅವರಿಗೆ ಶುಭ ಸುದ್ದಿಗಳು ಸಿಗಬಹುದು. ವಾಹನ ಖರೀದಿಸುವ ಕನಸು ಕೂಡ ನನಸಾಗಬಹುದು. ಪ್ರೇಮ ಜೀವನದಲ್ಲಿ ಸಂತೋಷಗಳು ಬರಲಿವೆ. ಒಂದು ವೇಳೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ದೀರ್ಘಕಾಲದಿಂದ ಒತ್ತಡ ನಡೆಯುತ್ತಿದ್ದರೆ ಈಗ ಪರಿಸ್ಥಿತಿಗಳು ಬದಲಾಗಬಹುದು. ತಪ್ಪು ಗ್ರಹಿಕೆಗಳು ದೂರವಾಗಲಿವೆ. ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗಲಿದೆ. ಅವಿವಾಹಿತ ಜನರಿಗೆ ವಿವಾಹದ ಯೋಗಗಳು ಬಲಿಷ್ಠವಾಗಬಹುದು. ಜೀವನ ಸಂಗಾತಿಯ ಸಹಕಾರವು ದೊರೆಯಲಿದೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಕುಟುಂಬದ ವಾತಾವರಣವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಮುನ್ಸೂಚನೆಗಳಿವೆ. ಯಾವುದೇ ಪ್ರೀತಿಪಾತ್ರ ವ್ಯಕ್ತಿಯಿಂದ ಶುಭ ಸುದ್ದಿ ಸಿಗಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಇರಲಿದೆ. ಜುಲೈ 2026ರಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯನ್ನು ಪಡೆಯಲು ಪ್ರತಿದಿನ ಬೆಳಗ್ಗೆ
ಸ್ನಾನ ಮಾಡಿದ ನಂತರ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮ ಮಂತ್ರವನ್ನು 108 ಬಾರಿ ಜಪಿಸಿ. ಗುರುವಾರದ ದಿನ ಬಡವರಿಗೆ ಬಿಳಿ ಬಣ್ಣದ ಸಿಹಿಯನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಆರ್ಥಿಕ ಪ್ರಗತಿಯ ಮಾರ್ಗಗಳು ಮತ್ತಷ್ಟು ಬಲಿಷ್ಠಗೊಳ್ಳಬಹುದು. ಸ್ನೇಹಿತರೆ, ಮೊದಲೇ ಹೇಳಿದಂತೆ ಆ ಒಂದು ವಸ್ತು ಅದನ್ನು ಯಾವಾಗಲೂ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಆ ವಿಶೇಷ ವಸ್ತುವಿನ ಬಗ್ಗೆ ಮಾತನಾಡೋಣ. ಯಾವುದರ ಬಗ್ಗೆ ಮುಖಪುಟದಲ್ಲಿ ಸೂಚನೆ ನೀಡಲಾಗಿದೆಯೋ ಜ್ಯೋತಿಷ್ಯ ಪರಂಪರೆಗಳಲ್ಲಿ ನಂಬಿರುವ ಪ್ರಕಾರ ತುಲಾ ರಾಶಿಯ ಜಾತಕದವರು ಒಂದು ವೇಳೆ ಶುದ್ಧ ಮತ್ತು ಸಿದ್ಧಪಡಿಸಿದ ರುದ್ರಾಕ್ಷಿ ಅಥವಾ ಶನಿ ಯಂತ್ರವನ್ನು ನಿಮ್ಮ ಬಳಿ ಇಟ್ಟುಕೊಂಡು ದೇವರಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡರೆ ಅವರಿಗೆ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಪ್ರಾಪ್ತಿಯಾಗುತ್ತದೆ. ನೆನಪಿರಲಿ, ಯಶಸ್ಸಿನ ಅತ್ಯಂತ ದೊಡ್ಡ ರಹಸ್ಯ ಯಾವುದೇ ವಸ್ತುವಲ್ಲ, ಬದಲಿಗೆ ನಿಮ್ಮ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಯಾಗಿದೆ. ಈ ಒಂದು ವಸ್ತು ಕೇವಲ ನಂಬಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶನಿದೇವನ ವಿಶೇಷ ಸಂದೇಶ, ಏಕೆಂದರೆ ತುಲಾ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ. ಆದ್ದರಿಂದ ನೀವು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಯಾವುದೇ ಬಡವರನ್ನು ಅವಮಾನಿಸಬೇಡಿ, ಸುಳ್ಳು ಹೇಳುವುದರಿಂದ ದೂರವಿರಿ, ಕಷ್ಟಪಟ್ಟು ದುಡಿಯುವ ಹಾದಿಯನ್ನು ಬಿಡಬೇಡಿ, ಹಿರಿಯರನ್ನು ಗೌರವಿಸಿ, ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ. ಶನಿದೇವನು ಕರ್ಮಕ್ಕೆ ಪ್ರಾಮುಖ್ಯತೆ ನೀಡುವಂತ ಜನರ ಮೇಲೆ ವಿಶೇಷ ಕೃಪೆ ತೋರುತ್ತಾನೆ. ಆದ್ದರಿಂದ ತುಲಾ ರಾಶಿಯ ಜನರು ಯಾವ ವಿಷಯಗಳಿಂದ ದೂರವಿರಬೇಕೆಂದರೆ, ತುಲಾ ರಾಶಿಯವರು ಈ ಸಮಯದಲ್ಲಿ ಕೆಲವು ತಪ್ಪುಗಳಿಂದ ದೂರವಿರಬೇಕಾಗುತ್ತದೆ. ಯಾರನ್ನು ಕುರುಡಾಗಿ ನಂಬಬೇಡಿ, ಕೋಪವನ್ನು ನಿಯಂತ್ರಣದಲ್ಲಿಡಿ, ಅನಗತ್ಯ ಖರ್ಚುಗಳಿಂದ ದೂರವಿರಿ, ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ, ಕೆಟ್ಟ ಹಿತೈಷಿಗಳಿಂದ ಗೆಳೆಯರಿಂದ ದೂರವಿರಿ. ಆರೋಗ್ಯಕ್ಕೆ ಸಂಬಂಧಿಸಿದ ಸೂಚನೆಗಳ ಪ್ರಕಾರ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ, ಆದರೆ ನೀವು ನಿಯಮಿತ ದಿನಚರಿಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಯೋಗ ಮತ್ತು ಪ್ರಾಣಾಯಾಮ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಮಾನಸಿಕ ಒತ್ತಡದಿಂದ ದೂರವಿರಲು ಪ್ರಯತ್ನಿಸಿ. ತುಲಾ ರಾಶಿಯ ಜಾತಕದವರೇ, ಜುಲೈ 21ರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಈ ಸಮಯವು ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೇವರಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳುವ ಸಮಯವಾಗಿದೆ. ನೆನಪಿಡಿ, ಅದೃಷ್ಟವು ಕರ್ಮ ಮಾಡುವುದನ್ನು ಬಿಡದವರಿಗೆ ಸಾಥ್ ನೀಡುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ, ಶನಿದೇವನ ಆಶೀರ್ವಾದ ಮತ್ತು ನಿಮ್ಮ ಪರಿಶ್ರಮದ ಸಂಗಮವು ನಿಮ್ಮನ್ನು ಯಶಸ್ಸಿನ ಹೊಸ ಎತ್ತರಕ್ಕೆ ಕೊಂಡೊಯ್ಯಬಲ್ಲದು. ಒಂದು ವೇಳೆ ನೀವು ನಿಜವಾದ ಮನಸ್ಸಿನಿಂದ ಪ್ರಯತ್ನಿಸುತ್ತಿದ್ದರೆ ಗಾಡಿ, ಬಂಗಲೆ, ಧನ, ಗೌರವ ಮತ್ತು ಜೀವನದ ಹಲವು ಸಂತೋಷಗಳು ನಿಧಾನವಾಗಿ ನಿಮ್ಮ ಜೀವನದತ್ತ ಆಕರ್ಷಿತವಾಗಬಹುದು. ಲಕ್ಷ್ಮೀ ದೇವಿ ಮತ್ತು ಶನಿದೇವನ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಮುಖ್ಯವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಮನಸ್ಸಿನಿಂದ ಒಂದು ಬಾರಿ ಜೈ ಮಾತಾ ಲಕ್ಷ್ಮಿ ಅಥವಾ ಜೈ ಶನಿದೇವ ಎಂದು ತಪ್ಪದೆ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.